ನಮ್ಮ ಗದಗ ಪರೀಕ್ಷಾ ಸೆಂಟರ್ ಗದಗ ಕೊಡಬೇಕಂತೇಳಿ 145-50 ಮಂದಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಹುಬ್ಳಿಗೆ ಕರ್ಕೊಂಡು ಹೋಗೋದು ಹೆಂಗ, ನೀವು ಹೋಗೋದು ಹೆಂಗ? ಬಡ ಮಕ್ಕಳು ಕಣ್ಣಿದ್ದವ್ರಿಗೆ ಗಾಡಿ ಹಂಗ, ತಂಬೂರಿ, ಕರ್ನಾಟಕ ಹಾರ್ಮೋನಿಯಂ, ಸಿತಾರ್, ವೈಲಿನ್ ತಗೊಂಡು ಹೋಗೋದು ಹೆಂಗ ವಾದ್ಯ? ಅವರಿಗೆ ಒಂದು 10 ರೂಪಾಯಿ ಕಸಿ ಇಲ್ಲಂತ ಇರುವಂಥ ಮಕ್ಕಳಿಗೆ ಇವರು ಅನ್ಯಾಯ ಮಾಡಿದ್ರೆ ಅದಕ್ಕಾಗಿ ಇದು ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು. ಅದಕ್ಕೆ ನಮ್ಗೆ ಗದಗ ಸೆಂಟರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊಂತೀನಿ. ನಾವು ಉಗ್ರ ಹೋರಾಟ ಇಡೀ ಬರೀ ಇಷ್ಟ ಮಂದಿ ಅಲ್ಲ, ಇಡೀ ಗದಗ ಬೇಟಿಗೆಯಲ್ಲಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿಗಟ್ಟಲೆ ಭಕ್ತರು ಇರೋದ್ರಿಂದ ಭಕ್ತರು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೇನು ಜೀವ ಬದುಕಬೇಕನ್ನ ಆಸೆ ಇಲ್ಲ, ನಾನು ಜೀವ ಕೂಡ ಕೊಟ್ಟಿದ್ದೇನೆ ನಿಂತು ತಿಳ್ಕೊಂಡು ಈ ಮೂಲಕವಾಗಿ ಅನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆದಿಷ್ಟೇ. ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನ ಗಮನಹರಿಸಿ ರಾಜ್ಯಪಾಲರು ಗದಗ ಸೆಂಟರ್ ಕೊಡಲೇಬೇಕಂತ ಈ ಮೂಲಕವಾಗಿ ತಿಳಿಸಿಕೊಳ್ತಾ ನಮ್ಮ ಗದಗ